ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯು ಕನ್ನಡ. ಅನೇಕ ತಿಳಿಯೋಣ ಇವತ್ತಿನ ರಾಶಿ ಫಲಗಳ ಬಗ್ಗೆ. ಮೊದಲನೇದಾಗಿ ಮೇಷ ರಾಶಿ. ಇಂದು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ಕಳೆಯಲು ಸಾಧ್ಯವಿದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಸಮರ್ಪಕವಾದ ಪ್ರಶಂಸೆಯನ್ನ ಪಡೆಯುತ್ತೀರಿ. ಆರೋಗ್ಯದಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸುವುದು ಅಗತ್ಯ. ವೃಷಭ ರಾಶಿ. ನೀವು ಕೆಲವು ಹೊಸ ಕಾರ್ಯಗಳ ಪ್ರಾರಂಭಕ್ಕೆ ಮುಂದಾಗುತ್ತೀರಿ. ಹಣಕಾಸಿನ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸೂಕ್ತವಾದ ಆಲೋಚನೆ ಮಾಡುವುದು ಒಳಿತು. ಸ್ನೇಹಿತರ ಸಹಾಯದಿಂದ ಸಮಸ್ಯೆಗಳನ್ನ ಪರಿಹರಿಸಬಹುದು. ಮಿಥುನ ರಾಶಿ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲಿತಾಂಶ ಸಿಗಬಹುದು. ಕುಟುಂಬದ ಸದಸ್ಯರೊಂದಿಗೆ ಸುಖ ಸಂಪತ್ತು ಹೆಚ್ಚಿಸಲು ಅವಕಾಶಗಳು ಬರಬಹುದು. ಆದಾಯದಲ್ಲಿ ಬೆಳವಣಿಗೆ ಕಾಣಬಹುದು. ಕರ್ಕಟಕ ರಾಶಿ. ನಿಮ್ಮ ಶ್ರಮದಿಂದಾಗಿ ಯಶಸ್ಸು ನಿಮ್ಮದಾಗಲಿದೆ. ಉದ್ಯೋಗದಲ್ಲಿ ಉನ್ನತಿ ಸಾಧ್ಯತೆ ಇದೆ. ವ್ಯಕ್ತಿಗತ ಜೀವನದಲ್ಲಿ ಸಂತೋಷಮಯ ಕ್ಷಣಗಳನ್ನ ಅನುಭವಿಸಬಹುದು. ಸಿಂಹರಾಶಿ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ಆರ್ಥಿಕ ವಿಷಯದಲ್ಲಿ ಏನಾದ್ರೂ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ವಿವೇಕದಿಂದ ಆಲೋಚಿಸಿ. ಆರೋಗ್ಯದ ಬಗ್ಗೆ ಗಮನವನ್ನ ಹರಿಸಿ. ಕನ್ಯಾ ರಾಶಿ. ಸ್ನೇಹಿತರ ಸಹಾಯದಿಂದ ನಿಮ್ಮ ಕಾರ್ಯಗಳಲ್ಲಿ ಯಶಸ್ವಿಯಾಗುವಿರಿ. ನಿಮ್ಮ ಪರಿಶ್ರಮದಿಂದ ಉತ್ತಮ ಫಲಿತಾಂಶಗಳನ್ನ ಪಡೆಯುತ್ತೀರಿ. ಕುಟುಂಬದ ಸಂಗಡ ಸಮಯ ಕಳೆಯಲು ಅವಕಾಶ ಸಿಗಬಹುದು. ತುಲಾ ರಾಶಿ. ಇಂದು ನಿಮ್ಮ ಪರಿಶ್ರಮ ಮತ್ತು ಜಾಣ್ಮೆಯಿಂದ ಸಮಸ್ಯೆಗಳನ್ನ ಪರಿಹರಿಸಬಹುದು. ಹಣಕಾಸಿನ ಸ್ಥಿತಿಯಲ್ಲಿ ಸ್ಥಿರತೆ ಇರುತ್ತದೆ. ಆರೋಗ್ಯದಲ್ಲಿ ಹೆಚ್ಚಿನ ಗಮನ ಕೊಡಬೇಕು. ವೃಶ್ಚಿಕ ರಾಶಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೂತನ ಯಶಸ್ಸು ಕಾಣಬಹುದು. ಕುಟುಂಬದ ಸದಸ್ಯರೊಂದಿಗೆ ಸಮಯವನ್ನ ಕಳೆಯಿರಿ. ನಿಮ್ಮ ಆರೋಗ್ಯವನ್ನ ಕಾಪಾಡುವುದು ಅಗತ್ಯ. ಧನಸ್ಸು ರಾಶಿ. ಆರ್ಥಿಕ ವಿಷಯದಲ್ಲಿ ನೀವು ಹೆಚ್ಚು ಏರಿಳಿತವನ್ನ ಎದುರಿಸಬಹುದು. ನಿಮ್ಮ ಕಾರ್ಯ ಪ್ರವೃತ್ತಿಯಲ್ಲಿ ಶ್ರಮದಿಂದ ಯಶಸ್ಸು ಗಳಿಸುವಿರಿ. ಕುಟುಂಬದ ಸದಸ್ಯರೊಂದಿಗೆ ಸಂತೋಷವನ್ನ ಹಂಚಿಕೊಳ್ಳಿ. ಮಕರ ರಾಶಿ. ಕಾರ್ಯಕ್ಷೇತ್ರದಲ್ಲಿ ನೂತನ ಅವಕಾಶಗಳನ್ನ ಮುಟ್ಟಬಹುದು. ನಿಮ್ಮ ಪರಿಶ್ರಮದಿಂದ ಯಶಸ್ಸು ಕಾಣಬಹುದು. ಹಣಕಾಸಿನ ವಿಷಯದಲ್ಲಿ ಸಮರ್ಪಕ ನಿರ್ಧಾರ ತೆಗೆದುಕೊಳ್ಳಿ. ಕುಂಭರಾಶಿ. ಆರೋಗ್ಯದಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಬೇಕು. ನಿಮ್ಮ ಪರಿಶ್ರಮದಿಂದ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಕಾಣಬಹುದು. ಹಣಕಾಸಿನಲ್ಲಿ ಉತ್ತಮ ಬೆಳವಣಿಗೆ ಸಾಧ್ಯತೆ ಇದೆ. ಮೀನರಾಶಿ. ಇಂದು ಹೊಸ ಕಾರ್ಯಗಳ ಪ್ರಾರಂಭಕ್ಕೆ ಸಿದ್ಧರಾಗಿ. ಕುಟುಂಬದ ಸಂಗಡ ಉತ್ತಮ ಸಮಯವನ್ನ ಕಳೆಯಿರಿ ಹಾಗೂ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರತೆ ಇರುತ್ತದೆ. ಮೀನರಾಶಿ. ಇಂದು ಹೊಸ ಕಾರ್ಯಗಳ ಪ್ರಾರಂಭಕ್ಕೆ ಸಿದ್ಧರಾಗಿ. ಕುಟುಂಬದ ಸಂಗಡ ಉತ್ತಮ ಸಮಯವನ್ನ ಕಳೆಯಿರಿ. ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರತೆ ಇರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.